ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿಯ ಹತ್ಯೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದೀವಿ. ಈಗ ಡೆವಿಲ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆಯಾಗಿತ್ತು ಎಷ್ಟೊತ್ತಿಗೆ ಗೊತ್ತಾ? ಪೊಲೀಸರ ಮುಂದೆ ಅಕ್ಯೂಸ್ಡ್ ಪವನ್ ಹಾಗೂ ನಾಗರಾಜ್ ಹೇಳಿದ ಅಸಲಿ ಸತ್ಯ ಏನು ಗೊತ್ತಾ? ರೇಣುಕಾ ಸ್ವಾಮಿ ಕೊಲೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಬ್ರೇಕ್ ಮಾಡ್ತಾ ಇದೀವಿ. ಡೆವಿಲ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆಯಾಗಿದ್ರ ಟೈಮಿಂಗ್ ಜೊತೆಗೆ ಆ ಸಂದರ್ಭ, ಉಪಸ್ಥಿತರಿದ್ದಂತಹ ಅಷ್ಟು ಜನ ಏನ್ ಹೇಳಿದ್ರು, ಪೊಲೀಸರ ಮುಂದೆ ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ ಅಕ್ಯೂಸ್ಡ್ಗಳು. ಆ ಕನ್ಫೆಷನ್ ಸ್ಟೇಟ್ಮೆಂಟ್ ದರ್ಶನ್ಗೆ ಮತ್ತಷ್ಟು ಕಾನೂನಿನ ಉರುಳನ್ನ ಬಿಗಿ ಮಾಡುತ್ತಾ? ಈ ಪ್ರಶ್ನೆಗೆ ಮತ್ತಷ್ಟು ಡೀಟೇಲ್ಸ್ ನೋಡ್ತಾ ಇದ್ದೀವಿ. ಸೊ ಒಬ್ಬರ ಸ್ಟೇಟ್ಮೆಂಟ್ ಹೀಗಿದೆ: ಸರ್, ನಾವು ಹೊಡೆತಕ್ಕೆ ಸಂಜೆನೆ ಆತ ಸತ್ತು ಹೋಗಿದ್ದ. ಜೂನ್ 8ರ ಶನಿವಾರ ಸಂಜೆ 6ರಿಂದ 6:30 ಒಳಗೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದ್ರ ಬಗ್ಗೆ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಾರೆ ಅಕ್ಯೂಸ್ಡ್ಗಳು. 6 ಗಂಟೆಯಲ್ಲೇ ರೇಣುಕಾ ಸ್ವಾಮಿ ಕುಸಿದು ಬಿಟ್ಟಿದ್ದ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಆತ ಕುಸಿದು ಬಿದ್ದಿದ್ದ. ನೀರು ಕುಡಿಸಿ ಎಬ್ಬಿಸೋದಕ್ಕೆ ನಾವು ಪ್ರಯತ್ನ ಪಟ್ಟರೂ ಕೂಡ ರೇಣುಕಾ ಸ್ವಾಮಿ ಎದ್ದೇಳಲಿಲ್ಲ. ಆತ ಆರಂಭಿಕ ಹಂತದಲ್ಲಿ ನಿತ್ರಾಣನಾಗಿದ್ದ, ಬಟ್ ಏಳಲಿಲ್ಲ ಆತ ಅಂತ ಹೇಳಿದ್ರು. ಇನ್ನು ಸ್ವಾಮಿ ಸಾವಿನ ಬಳಿಕ ದರ್ಶನ್ಗೆ ಪವನ್ ಹಾಗೂ ನಾಗರಾಜ್ ಕಾಲ್ ಮಾಡ್ತಾರೆ. ದರ್ಶನ್ಗೆ ಫೋನ್ ಮಾಡಿದಾಗ ಡಾಕ್ಟರ್ ಕರೆಸಿ ಅಂತ ಆ ಕಡೆಯಿಂದ ರಿಪ್ಲೈ ಬರುತ್ತೆ. ಹೀಗೀಗಾಗೋಗಿದೆ ಅಂತ ಹೇಳಿದಾಗ ಆ ಕಡೆಯಿಂದ ಡಾಕ್ಟರ್ ಕರೆಸಿ ಆಯ್ತು ಅಂತ ಹೇಳ್ತಾರಂತೆ. ಗಡಿಬಿಡಿಯಲ್ಲಿ ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅನ್ನೋದನ್ನ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾರೆ. ರಾತ್ರಿ 8 ಗಂಟೆ ತನಕ ಏನ್ ಮಾಡೋದು ಗೊತ್ತೇ ಆಗ್ಲಿಲ್ಲ ಅಂತ ಕೂಡ ಅಕ್ಯೂಸ್ಡ್ಗಳು ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಚಿತ್ರದುರ್ಗದಿಂದ ಬಂದಿದ್ದಂತಹ ರವಿಗೆ ಹೆಣ ತೆಗೆದುಕೊಂಡು ಹೋಗಿ ಬಿಸಾಡೋಕೆ ಹೇಳಿದ್ವಿ ಅನ್ನೋದನ್ನ ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಆತ ಭಯ ಬಿದ್ದು ನಾನು ಹಾಗೆ ಮಾಡಲ್ಲ ಅಂತ ಹೇಳ್ತಾನಂತೆ. A8 ಪ್ರಕರಣದ A8 ರವಿ. ಆಮೇಲೆ ಪ್ರದೋಷ್ ಅಣ್ಣ ಜೊತೆಗೆ ಕಾರ್ತಿಕ್ ಅಂಡ್ ಟೀಮ್ ಅನ್ನ ನಾವು ರೆಡಿ ಮಾಡಿದ್ವಿ. ವಿನಯ್ ಅಣ್ಣ ಮತ್ತು ಪ್ರದೋಷ್ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬಂದ್ರು. ಪ್ರದೋಷ್ ಅಣ್ಣ ಕಾರ್ತಿಕ್ ಟೀಮ್ ಅನ್ನ ಕರ್ಕೊಂಡು ಬಂದ್ರು. ರೇಣುಕಾ ಸ್ವಾಮಿ ಶವವನ್ನ ತೆಗೆದುಕೊಂಡು ಹೋದ್ರು ಅಂತ ಕೂಡ ರೇಣುಕಾ ಸ್ವಾಮಿ ಸಾವಿನ ಬಳಿಕ ದರ್ಶನ್ಗೆ ಕರೆ ಮಾಡಿದ್ರ ಬಗ್ಗೆ ಪವನ್ ಹಾಗೂ ನಾಗರಾಜ್ ತಮ್ಮ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿದ್ದಾರೆ. ಇದೇ ಕಾರಣಕ್ಕೆ ನಾವು ಹೇಳಿದ್ದು ಇವರು ಕೊಟ್ಟಂತಹ ಕನ್ಫೆಷನ್ ಸ್ಟೇಟ್ಮೆಂಟ್ಗಳು ದರ್ಶನ್ಗೆ ಉರುಳಾಗಬಹುದು ಅಂತ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಅಕ್ಯೂಸ್ಡ್ಗಳು ಕೊಟ್ಟಂತಹ ಕನ್ಫೆಷನ್ ಸ್ಟೇಟ್ಮೆಂಟ್ ಸಹಜವಾಗಿ ದರ್ಶನ್ಗೆ ಉರುಳಾಗೋ ಸಾಧ್ಯತೆ ಈ ಸ್ಟೇಟ್ಮೆಂಟ್ಗಳ ಅಕಾರ್ಡಿಂಗ್ ನೋಡ್ತಾ ಇದ್ರೆ ದಟ್ಟುವಾಗ್ತಾ ಇದೆ. ಖಂಡಿತವಾಗಿಯೂ ಮಮತಾ, ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಪ್ರತಿಯೊಬ್ರು ಕೂಡ ಪ್ರತ್ಯೇಕವಾಗಿ ಒಂದು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಅವತ್ತು ನಡೆದಂತ ಘಟನಾವಳಿ ಏನಿತ್ತು, ಯಾಕೆಂದ್ರೆ ರವಿ ಮತ್ತು ರಘು ಮತ್ತೆ ಜಗ್ಗ ಏನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು. ಬೆಂಗಳೂರಿಗೆ ಕರ್ಕೊಂಡು ಬಂದ ಬಳಿಕ ಶೆಡ್ ನಲ್ಲಿ ಆತನನ್ನ ಹಿಡ್ಕೊಂಡು ಹಲ್ಲೆಯನ್ನ ಮಾಡ್ತಾ ಇರ್ತಾರೆ. ರವಿ ಆಗ್ಲಿ ಜಗ್ಗ ಆಗ್ಲಿ ಒಳಗಡೆ ಹೋಗಿ ಅಲ್ಲಿ ಏನಾಗ್ತದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡೋಲ್ಲ. ಪ್ರಯತ್ನವನ್ನ ಮಾಡದೇ ಇದ್ದ ಸಂದರ್ಭದಲ್ಲಿ ಇನ್ನುಳಿದಂತ ಆರೋಪಿಗಳೇನಿದ್ರು ಶೆಡ್ ನ ಒಳಗಡೆ ಇದ್ರು, ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಿರೋ. ಹಲ್ಲೆಯನ್ನ ಮಾಡೋ ಸಂದರ್ಭದಲ್ಲಿ ದರ್ಶನ್ ಕೂಡ ಅಲ್ಲಿಗೆ ಬಂದು ದರ್ಶನ್ ಕೂಡ ಹಲ್ಲೆಯನ್ನ ಮಾಡಿ ಹೋದ ಬಳಿಕ ಆತನ ಸಾವು ಸಂಭವಿಸ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಆತನ ಸಾವು ಎಷ್ಟೊತ್ತಿಗೆ ಸಂಭವಿಸ್ತು, ಯಾಕೆಂದ್ರೆ ಭಾನುವಾರ ಬೆಳಗ್ಗೆ 9 ಗಂಟೆ ಸಂದರ್ಭದಲ್ಲಿ ಏನು ಮೃತದೇಹ ಸಿಕ್ಕಿರುವಂತದ್ದು, ಅಂದ್ರೆ ಚರಂಡಿ ಪಕ್ಕದಲ್ಲಿ. ಆದ್ರೆ ಆತನ ಸಾವು ಎಷ್ಟೊತ್ತಿಗೆ ಸಂಭವಿಸ್ತು ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳು ಕೂಡ ಇರಲಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದೆಲ್ಲ ಕೂಡ ರಿವೀಲ್ ಆಗ್ತದೆ. ಆದ್ರೆ ಆರೋಪಿಗಳು ಮಾಡ್ಕೊಂಡಿರುವಂತಹ ತಪ್ಪೊಪ್ಪಿಗೆ ಏನಿತ್ತು, ತಪ್ಪೊಪ್ಪಿಗೆಯ ಪ್ರಕಾರ ಶನಿವಾರ ಸಂಜೆ 6 ಗಂಟೆಗೆ ಆತನ ಪ್ರಾಣ ಹೋಗುತ್ತೋ. ಯಾಕಂದ್ರೆ ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ವಿ. ಆತನ ತಲೆಗೆ ತುಂಬಾ ದೊಡ್ಡ ಪೆಟ್ಟು ಬಿದ್ದಿತ್ತು. ಆತ ಅಲ್ಲೇ ಕುಸಿದು ಬಿದ್ದಿದ್ದ. ಆತ ನಿತ್ರಾಣನಾದ ಬಳಿಕ ಆತನಿಗೆ ನೀರು ಕುಡಿಸಿ ಎಬ್ಸುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ವಿ. ಆದ್ರೆ ಆತನಿಂದ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡಲಿಲ್ಲ. ಅಷ್ಟೊಳಗೆ ಆತನ ಪ್ರಾಣ ಹೋಗಿತ್ತು ಅಂತೇಳಿ ಕೂಡ ಹೇಳಿಕೆಯನ್ನು ಕೊಡುವಂಥದ್ದು. ಆದ್ರೆ ಚಿತ್ರದುರ್ಗದಿಂದ ಏನು ಕರ್ಕೊಂಡು ಬಂದಂತ ರವಿ ಮತ್ತು ಜಗ್ಗಾ ಗ್ಯಾಂಗ್ ಏನಿತ್ತು, ಆತನಿಗೆ ವಾಪಸ್ ಹೇಳ್ತಾರೆ ಸಂಜೆ ಸರಿಸುಮಾರು 8 ಗಂಟೆ ಸಂದರ್ಭದಲ್ಲಿ ಈ ಮೃತದೇಹವನ್ನ ವಾಪಸ್ ತೆಗೆದುಕೊಂಡು ಹೋಗಿ ಎಲ್ಲರೂ ಬಿಸಾಡ್ಬಿಡು ಅಂತ ಹೇಳಿ ದುಡ್ಡು ಕೊಡ್ತೀವಿ ಅಂತೇಳಿ ಕೂಡ ಆತನಿಗೆ ಆಮಿಷ ಒಡ್ಡುವಂಥದ್ದು. ಆದ್ರೆ ರವಿ ಅದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ. ಯಾಕೆಂದ್ರೆ ನಾನು ಕರ್ಕೊಂಡು ಬಂದಿರೋಂಥದ್ದು ಮತ್ತೆ ನಾನು ಸಿಕ್ ಬೀಳ್ತೀನಿ ಅಂತ ಹೇಳಿ ಆತ ಒಪ್ಪೋದಿಲ್ಲ. ಒಪ್ತಾ ಇದ್ದ ಸಂದರ್ಭದಲ್ಲಿ ಪ್ರದೋಷ್ ಮತ್ತು ವಿನಯ್ ಇಬ್ರು ಕೂಡ ಯಾವ ರೀತಿಯಲ್ಲಿ ಏನು ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು, ಮತ್ತೆ ಮೃತದೇಹವನ್ನ ಎಲ್ಲಿ ಬಿಸಾಡಬೇಕು ಅದನ್ನೆಲ್ಲ ತಿಳಿದುಕೊಳ್ಳೋದಕ್ಕೆ ಹೊರಗಡೆ ಒಂದು ಸುತ್ತಾಡ್ಕೊಂಡ್ ಬಂದಿರುವಂತದ್ದು 8-9 ಗಂಟೆ ಸಂದರ್ಭದಲ್ಲಿ. ಅದಾದ ಬಳಿಕ ಬೆಳಗಿನ ಜಾವ, ಅಂದ್ರೆ ಭಾನುವಾರ ಬೆಳಗಿನ ಜಾವ ಸರಿಸುಮಾರು 3:30ಕ್ಕೆ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಸಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಶನಿವಾರ ಸಂಜೆ
ಸಂಜೆ 6 ಗಂಟೆಗೆ ಸಾವು ಸಂಭವಿಸ್ತದೆ. ಬೆಳಗಿನ ಜಾವ ತನಕ ಕೂಡ ಮೃತದೇಹವನ್ನ ಯಾವ ರೀತಿಯಲ್ಲಿ ಡಿಸ್ಪೋಸ್ ಮಾಡಬೇಕು, ಅದನ್ನ ಯಾರ ಕೈಗೂ ಸಿಗದೇ ಇರೋ ರೀತಿಯಲ್ಲಿ ಬಿಸಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ಗಳು ನಡೆದಿತ್ತು. ಆ ಪ್ಲಾನ್ ಪ್ರಕಾರ ಬೆಳಗ್ಗೆ 3:30ಕ್ಕೆ ಆ ಶವವನ್ನು ಬಿಸಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಕ್ಕಿರುವಂತದ್ದು ಮತ್ತು ಪೊಲೀಸರ ಮುಂದೆ ಈ ರೀತಿಯ ತಪ್ಪೊಪ್ಪಿಗೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಮಮತಾ, ಮುರಳಿ, ಕಾರ್ತಿಕ್ ಅಂಡ್ ಟೀಮ್ ಕರೆಸೋದಕ್ಕೂ ಕೂಡ ದರ್ಶನ್ ಇಶಾರೆ ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕನ್ಫೆಷನ್ ಸ್ಟೇಟ್ಮೆಂಟ್ ನಲ್ಲಿ ಏನಾದ್ರೂ ಮಾಹಿತಿ ಇದೆಯಾ? ಅವ್ರ ನಾಲೆಜ್ ಅಲ್ಲಿ ಕೂಡ ಈ ಕಾರ್ತಿಕ್ ಅಂಡ್ ಟೀಮ್ ಬಗ್ಗೆ ಮಾಹಿತಿ ಇತ್ತು ಅಂತ ಏನಾದ್ರೂ ಒಪ್ಕೊಂಡಿದ್ದಾರೆ ಅಕ್ಯೂಸ್ಗಳು? ಒಂದೇ ಪ್ರಶ್ನೆ. ಎರಡನೇದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕಾಸ್ ಆಫ್ ಡೆತ್ ಜೊತೆಗೆ ಟೈಮಿಂಗ್ ಆಫ್ ಡೆತ್ ಇವ್ರು ಹೇಳಿದ ಪ್ರಕಾರ ಮ್ಯಾಚ್ ಏನಾದ್ರೂ ಆಗಿದೆಯಂತ ಇನ್ಸೈಡ್ ಡೀಟೇಲ್ಸ್ ಅದ್ರ ಬಗ್ಗೆ ಏನಾದ್ರೂ ಸಿಗ್ತಾ ಇದೆಯಾ ಮಾಹಿತಿ? ಖಂಡಿತ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಈ ರೀತಿಯಲ್ಲಿ ಒಂದು ಘಟನೆ ನಡೆದೋಗಿದೆ, ಒಬ್ಬ ಪ್ರಾಣ ಹೋಗಿದೆ ಅಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಪ್ಲಾನ್ಗಳನ್ನ ಮಾಡಬೇಕು ಮತ್ತು ಆ ಮೃತದೇಹವನ್ನ ಎಲ್ಲಿ ಬಿಸಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಚರ್ಚೆಗಳನ್ನ ಮಾಡಿದ ಬಳಿಕ ಆ ಗ್ಯಾಂಗ್ ಯಾರು ಕೂಡ ಅಂದ್ರೆ ಒಳಗಡೆ ಇದ್ದಂಥವ್ರು, ಹಲ್ಲೆ ಮಾಡಿದಂಥವ್ರು ಯಾರು ಕೂಡ ಆ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಬಿಸಾಡೋದಕ್ಕೆ ಯಾವುದೇ ರೀತಿಯ ಮುಂದಾಗೋದಿಲ್ಲ. ಯಾಕೆ ಪ್ರದೂಷ್ ಮತ್ತು ವಿನಯ್ ಇಬ್ರು ಕೂಡ ಬಿಸ್ನೆಸ್ ಮೆನ್ಗಳು. ಅವರ ಬಳಿಯಲ್ಲಿ ಒಂದಷ್ಟು ಹಣಕಾಸು ವ್ಯವಸ್ಥೆ ಚೆನ್ನಾಗಿದ್ದ ಸಂದರ್ಭದಲ್ಲಿ ಯಾರ ಬಳಿಯಲ್ಲಿ ಹಣ ಇಲ್ಲ ಅವರನ್ನ ತಲೆಗೆ ಕಟ್ಟಿರಿ ಪ್ರಕರಣವನ್ನ ಅವರು ಸಲೆಂಡರ್ ಆದ್ರೆ ತಕ್ಷಣವೇ ನಾವು ಅಂದ್ಕೊಂಡಿದ್ದು ಏನಾಗುತ್ತೆ ಅದು ಅಂದ್ಕೊಂಡ ರೀತಿಯಲ್ಲಿ ನಡೆದೋಗುತ್ತೆ ಅಂತೇಳಿ ದರ್ಶನ್ ಜೊತೆಯಲ್ಲಿ ಈ ಬಗ್ಗೆ ಮಾತುಕತೆಯನ್ನ ಮಾಡ್ತಾರೆ. ಯಾಕಂದ್ರೆ ನಾನು ಈಗಾಗಲೇ ಕಾರ್ತಿಕ್ ಮತ್ತು ಗ್ಯಾಂಗ್ ಏನಿತ್ತು, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್ ಮತ್ತು ಕೇಶವ ಮೂರ್ತಿ, ಇವ್ರು 3 ಜನ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಬಿಸಾಡ್ತಾರೆ. ರೇಣುಕಾಸ್ವಾಮಿ ದೇಹವನ್ನ ಬಿಸಾಡಿದ ಬಳಿಕ ಅವರೇ ಪೊಲೀಸರ ಮುಂದೆ ಸಲೆಂಡರ್ ಆಗ್ತಾರೆ. ಅದಕ್ಕೆ ನಾವು 30 ಲಕ್ಷದ ಮಾತುಕತೆಯನ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ಈಗಾಗಲೇ ತಲಾ 5 ಲಕ್ಷ ಹಣವನ್ನು ಕೊಡಬೇಕು ಅಂತೇಳಿ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ಎಲ್ಲಾದ್ರ ಬಗ್ಗೆನೂ ಕೂಡ ದರ್ಶನ್ ಜೊತೆಯಲ್ಲಿ ಚರ್ಚೆ ಮಾಡಿದ ಬಳಿಕವಷ್ಟೇ ಈ ತೀರ್ಮಾನಕ್ಕೆ ಬಂದಿರುವಂಥದ್ದು. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ A1 ಮತ್ತು A2 ಆಗಿರುವಂಥದ್ದು. ಅವರ ಅಣತಿ ಇಲ್ದೇನೆ ಯಾವುದ ಏನೋ ಘಟನಾವಳಿಗಳು ನಡೆಯುವಂಥದ್ದಾಗ್ಲಿ ಅಥವಾ ಈ ರೀತಿಯ ಡೆವಲಪ್ಮೆಂಟ್ಗಳು ನಡೆಯುವಂಥದ್ದಾಗ್ಲಿ ಯಾವುದೂ ಕೂಡ ಸಾಧ್ಯ ಇರಲಿಲ್ಲ. ಅಂದ್ರೆ ಅವರ ಅಣತಿಯಂತೆ ಇಡೀ ಪ್ರಕರಣ ನಡೆದಿರುವಂಥದ್ದು ಮತ್ತು ಮೃತದೇಹವನ್ನು ಎಲ್ಲಿ ಬಿಸಾಡಬೇಕು ಅಂತೆಲ್ಲ ತೀರ್ಮಾನ ಮಾಡಿರುವಂಥದ್ದು. ಅವ್ರು ಏನಾದ್ರ ಬಗ್ಗೆ ಈಗ ಕನ್ಫೆಷನ್ ಸ್ಟೇಟ್ಮೆಂಟ್ ಸ್ವಇಚ್ಛೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತೆ ಇನ್ನೊಂದು ಹೇಳ್ತಾ ಇದ್ರಿ, ಮರಣೋತ್ತರ ಪರೀಕ್ಷೆಯಲ್ಲಿ ಅವರ ಕಾಸ್ ಆಫ್ ಡೆತ್ ಅನ್ನೋದ್ರ ಬಗ್ಗೆ ಕೂಡ ಯಾವ ಕಾರಣಕ್ಕೆ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಹೊರಗಡೆ ಬಂದಿದೆ. ಆತನ ತಲೆಗೆ ಬಿದ್ದಂತ ಬಲವಾದ ಪೆಟ್ಟಿನಿಂದ ಆತನ ಮೆದುಳಿನಲ್ಲಿ ರಕ್ತ ಹೆಪ್ಪುಕಟ್ಟಿರುತ್ತೆ. ರಕ್ತ ಹೆಪ್ಪುಕಟ್ಟಿ ಆಕ್ಸಿಜನ್ ಸಪ್ಲೈ ಆಗದೇನೆ ಅದು ರಕ್ತ ಅಂದ್ರೆ ಹೆಪ್ಪುಕಟ್ಟತ್ತ ರಕ್ತ ಒಡೆದೋದ ಬಳಿಕ ತೀವ್ರ ರಕ್ತಸ್ರಾವಕ್ಕೆ ಇಂಟರ್ನಲ್ ಇಂಜುರಿ ಅಂತಾನೆ ಹೇಳ್ತೀವಿ, ಅದಾಗೆ ಆತನ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕೂಡ ಬಂದಿರುವಂತದ್ದು. ಮಮತಾ, ರೇಣುಕಾಸ್ವಾಮಿ ಮೇಲೆ ಮೃಗಿಯ ವರ್ತನೆ ಎಂತದ್ರ ರೀತಿ ಇರ್ತಾ ಇತ್ತು, ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು ಅಂದ್ರೆ ಡೀಟೇಲ್ಸ್